ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಟ್ಯಾಲಿಯಲ್ಲಿ ಬಜೆಟ್ ಕ್ರಿಯೇಷನ್ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತ. ಗೇಟ್ ವೇ ಆಫ್ ಟ್ಯಾಲಿ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಶೋ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್. ಇಲ್ಲಿ ನಮಗೆ ಆಪ್ಷನ್ ಸಿಗುತ್ತೆ ಬಜೆಟ್. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ರೇಟ್ ಆಫ್ ಎಕ್ಸ್ಚೇಂಜ್ ಅಂದ್ರೆ ಏನು, ಅದನ್ನ ನಾವು ಟ್ಯಾಲಿಯಲ್ಲಿ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ. ಬಜೆಟ್ ಕ್ರಿಯೇಷನ್ ಮಾಡೋದಕ್ಕೆ ಮೊದಲು ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ ಬಜೆಟ್ ಅಂದ್ರೆ ಏನು ಅಂತ. ನಂತರ ನಾವು ಅದರ ಕ್ರಿಯೇಷನ್ ಮಾಡಬೇಕು. ಕಂಪನಿಗಳಲ್ಲಿ ಹಲವಾರು ಎಕ್ಸ್ಪೆನ್ಸ್ ಇರುತ್ತೆ. ಯಾವುದೇ ಕಂಪನಿಗಳಲ್ಲಿ ನಾವು ಮೇನ್ ಆಗಿ ನಾವು ನೋಡ್ತಾ ಹೋದ್ರೆ ಪರ್ಚೇಸ್ ಅಂಡ್ ಸೇಲ್ಸ್ ಬರುತ್ತೆ. ನಂತರ ಪ್ರಾಫಿಟ್ ಅಂಡ್ ಲಾಸಸ್. ಅದರ ಜೊತೆಗೆ ಒಂದು ಕಂಪನಿ ಅಂದ್ರೆ ಹಲವಾರು ಎಕ್ಸ್ಪೆನ್ಸ್ ಸಹ ಇರುತ್ತೆ. ಆ ಎಕ್ಸ್ಪೆನ್ಸ್ ಗಳಿಗೆ ನಾವಿಲ್ಲಿ ಬಜೆಟ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ಹಿಂದಿನ ವಿಡಿಯೋಗಳನ್ನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾದ ಎಕ್ಸ್ಪೆನ್ಸ್ ಗಳು ಕಂಪನಿಯಲ್ಲಿ ಬರುತ್ತೆ ಅಂತ. ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಇರಬಹುದು, ಡೈರೆಕ್ಟ್ ಎಕ್ಸ್ಪೆನ್ಸ್ ಇರಬಹುದು. ಈ ರೀತಿಯಾಗಿ ಎಕ್ಸಾಂಪಲ್ ನಾವು ಡೈರೆಕ್ಟ್ ಎಕ್ಸ್ಪೆನ್ಸ್ ಅನ್ನ ತಗೊಂಡ್ರೆ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂಡರ್ ಅಲ್ಲಿ ಯಾವೆಲ್ಲ ಎಕ್ಸ್ಪೆನ್ಸ್ ಗಳು ಬರುತ್ತೆ. ಎಕ್ಸಾಂಪಲ್ ಪೆಟ್ರೋಲ್ ಎಕ್ಸ್ಪೆನ್ಸ್ ಇರಬಹುದು ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಇರಬಹುದು. ಈ ರೀತಿಯಾಗಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂಡರ್ ಅಲ್ಲಿ ಬರುವಂತಹ ಎಲ್ಲಾ ಎಕ್ಸ್ಪೆನ್ಸ್ ಗಳಿಂದ ಒಂದು ವರ್ಷಕ್ಕೆ ಎಷ್ಟು ಅಮೌಂಟ್ ಖರ್ಚಾಗಬಹುದು ಅಷ್ಟು ಅಮೌಂಟ್ ಅನ್ನ ನಾವಿಲ್ಲಿ ಬಜೆಟ್ ಮಾಡಬೇಕಾಗುತ್ತೆ. ಇಲ್ಲಿ 50,000 ರುಪೀಸ್ ಅನ್ನ ನಾವು ಬಜೆಟ್ ಅಮೌಂಟ್ ಅಂತ ಇಟ್ರೆ 50,000 ರುಪೀಸ್ ಗಿಂತ ಹೆಚ್ಚಿಗೆ ಖರ್ಚಾಗಬಹುದು ಅಥವಾ ಕಡಿಮೆ ಸಹ ಖರ್ಚಾಗಬಹುದು. ಆದ್ರೆ ಕಂಪನಿಯಲ್ಲೇ ನಾವು ಬಜೆಟ್ ಅಂತ ಹೇಳಿ ಇಟ್ಟಾಗ 50,000 ರುಪೀಸ್ ಒಳಗಡೆ ನಾವು ಖರ್ಚು ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಈ ರೀತಿಯಾದನ್ನ ನಾವಿಲ್ಲಿ ಬಜೆಟ್ ಅಂತೇಳಿ ಕರಿತೀವಿ. ಹಲವಾರು ಎಕ್ಸ್ಪೆನ್ಸ್ ಗಳಿಗೆ ಈ ರೀತಿಯಾದ ಬಜೆಟ್ ಅನ್ನ ಕಂಪನಿಗಳಲ್ಲಿ ಮಾಡ್ತಾರೆ. ನಾವೀಗ ಕ್ರಿಯೇಟ್ ಮಾಡ್ತಾ ಹೋಗೋಣ. ಬಜೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೀವು ಇಲ್ಲಿ ನೋಡಬಹುದು ಬಜೆಟ್ ಕ್ರಿಯೇಷನ್. ಯಾವ ಎಕ್ಸ್ಪೆನ್ಸ್ ಗೋಸ್ಕರ ನಾವಿಲ್ಲಿ ಬಜೆಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಪೆಟ್ರೋಲ್ ಎಕ್ಸ್ಪೆನ್ಸ್ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಪೆಟ್ರೋಲ್ ಎಕ್ಸ್ಪೆನ್ಸ್. ನಂತರ ಎಂಟರ್. ಅಂಡರ್ ಅಲ್ಲಿ ನಾವು ಪ್ರೈಮರಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಎಂಟರ್. ಪೀರಿಯಡ್ ಆಫ್ ಬಜೆಟ್. ನಾವು ಬಜೆಟ್ ಅನ್ನ ಎಷ್ಟು ತಿಂಗಳಿಗೆ ಕ್ರಿಯೇಟ್ ಮಾಡ್ತಾ ಇದೀವಿ ಅಥವಾ ಎಷ್ಟು ವರ್ಷಕ್ಕೆ ಕ್ರಿಯೇಟ್ ಮಾಡ್ತಾ ಇದೀವಿ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. 3 ಮಂತ್ಸ್ ಇರಬಹುದು ಅಥವಾ 6 ಮಂತ್ಸ್, 1 ಇಯರ್. ಈ ರೀತಿಯಾಗಿ ನಾವು ಡೇಟ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಾನಿಲ್ಲಿ 1 ಇಯರ್ ತಗೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು 1st ಏಪ್ರಿಲ್ 21 ಇಂದ 31st ಮಾರ್ಚ್ 22 ವರೆಗೆ ನಾನಿಲ್ಲಿ 1 ಇಯರ್ ಬಜೆಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೀವು ಈ ರೀತಿಯಾಗಿ ನಿಮ್ಮ ಕಂಪನಿಯಲ್ಲಿ ಬಜೆಟ್ ಪೀರಿಯಡ್ ಏನಿರುತ್ತೆ ಆ ಪೀರಿಯಡ್ ಪ್ರಕಾರ ನೀವು ಇಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. 3 ಮಂತ್ಸ್ ಇರಬಹುದು ಅಥವಾ 6 ಮಂತ್ಸ್, 4, 5, 1 ಇಯರ್. ಈ ರೀತಿಯಾಗಿ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ಗ್ರೂಪ್ಸ್ ಇಲ್ಲಿ ಬರುತ್ತೆ. ಪೆಟ್ರೋಲ್ ಎಕ್ಸ್ಪೆನ್ಸ್ ಯಾವ ಎಕ್ಸ್ಪೆನ್ಸ್ ಅಂಡರ್ ಅಲ್ಲಿ ಬರುತ್ತೆ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಗ್ರೂಪ್ ಆಪ್ಷನ್ಗೆ ನಾವಿಲ್ಲಿ ಎಸ್ ಕೊಡಬೇಕಾಗುತ್ತೆ. ನಂತರ ಎಂಟರ್. ನಾವೀಗ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವ ಎಕ್ಸ್ಪೆನ್ಸ್ ಅಂಡರ್ ಅಲ್ಲಿ ನಾವು ಪೆಟ್ರೋಲ್ ಎಕ್ಸ್ಪೆನ್ಸ್ಗೆ ಬಜೆಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಅಂತ. ಡೈರೆಕ್ಟ್ ಎಕ್ಸ್ಪೆನ್ಸ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಪೆಟ್ರೋಲ್ ಎಕ್ಸ್ಪೆನ್ಸ್ ಇರಬಹುದು ಅಥವಾ ಎಲೆಕ್ಟ್ರಿಸಿಟಿ ಪೇಮೆಂಟ್ ಇರಬಹುದು. ಈ ರೀತಿಯಾದ ಎಕ್ಸ್ಪೆನ್ಸ್ ಗಳು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಅಲ್ಲಿ ಬರುತ್ತೆ. ನೀವಿಲ್ಲಿ ನೋಡಬಹುದು ಹಲವಾರು ಆಪ್ಷನ್ಸ್ ಗಳು ನಮ್ಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ಆಪ್ಷನ್ ಸಿಗುತ್ತೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ನೀವು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ಗೆ ಯಾವುದೇ ಬಜೆಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್, ಲೋನ್ಸ್ ಅಂಡ್ ಅಡ್ವಾನ್ಸ್. ಯಾವುದಕ್ಕೆ ನೀವಿಲ್ಲಿ ಬಜೆಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡೈರೆಕ್ಟ್ ಎಕ್ಸ್ಪೆನ್ಸ್. ನಂತರ ಎಂಟರ್. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಕಾಸ್ಟ್ ಸೆಂಟರ್. ಫ್ಯೂಚರ್ ಸೆಟ್ಟಿಂಗ್ಸ್ ವಿಡಿಯೋಗಳನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಕಾಸ್ಟ್ ಸೆಂಟರ್ ಅಂದ್ರೆ ಏನು, ಕಾಸ್ಟ್ ಸೆಂಟರ್ ಕ್ಲಾಸಸ್ ಅಂದ್ರೆ ಏನು, ನಾವು ಆ ಆಪ್ಷನ್ ಗಳನ್ನ ಯಾವಾಗ ಯೂಸ್ ಮಾಡ್ತೀವಂತ. ಅದೇ ರೀತಿಯಾಗಿ ಕಾಸ್ಟ್ ಸೆಂಟರ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ಕಾಸ್ಟ್ ಸೆಂಟರ್ ಅಂದ್ರೆ ಯಾವುದೇ ಪ್ರತ್ಯೇಕ ಎಕ್ಸ್ಪೆನ್ಸ್ ಗಳನ್ನ ಮೇಂಟೈನ್ ಮಾಡೋದಕ್ಕೆ ಯಾವುದೇ ಪ್ರತ್ಯೇಕ ಆಫೀಸ್ ಇದ್ದಾಗ, ಅಂದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂಡರ್ ಅಲ್ಲಿ ಯಾವ್ದೆಲ್ಲ ಎಕ್ಸ್ಪೆನ್ಸ್ ಗಳು ಬರುತ್ತೆ ಆ ಎಕ್ಸ್ಪೆನ್ಸ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಒಂದು ಸಪರೇಟ್ ಆಫೀಸ್ ಸ್ಟಾಫ್ ಇದ್ದಾಗ ಅಥವಾ ಒಂದು ಸಪರೇಟ್ ಆಫೀಸ್ ಇದ್ದಾಗ ನಾವು ಇಲ್ಲಿ ಅದನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ.
ಇಲ್ಲಿ ನಾವು ಯಾವುದೇ ಕಾಸ್ಟ್ ಸೆಂಟರ್ ಅನ್ನ ಕ್ರಿಯೇಟ್ ಮಾಡಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ನಾಟ್ ಅಪ್ಲಿಕೇಬಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಾಟ್ ಅಪ್ಲಿಕೇಬಲ್. ನಂತರ ಟೈಪ್ ಆಫ್ ಬಜೆಟ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆನ್ ನೆಟ್ ಟ್ರಾನ್ಸಾಕ್ಷನ್ಸ್. ನಂತರ ಎಂಟರ್. ನಂತರ ನಾವಿಲ್ಲಿ ಅಮೌಂಟ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. 1 ಇಯರ್ಗೆ ನಾವು ಪೆಟ್ರೋಲ್ ಎಕ್ಸ್ಪೆನ್ಸ್ಗೆ ಎಷ್ಟು ಅಮೌಂಟ್ ಅನ್ನ ಕೊಡ್ತಾ ಇದೀವಿ ಅಂತ. ನಾನಿಲ್ಲಿ 50,000 ರೂಪೀಸ್ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಎಂಟರ್. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಗ್ರೂಪ್ಸ್ ಎಸ್ ಬಂದಿದೆ. ನಾವಿಲ್ಲಿ ಬಜೆಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂಡರ್ ಅಲ್ಲಿ ಬರುವಂತಹ ಪೆಟ್ರೋಲ್ ಎಕ್ಸ್ಪೆನ್ಸ್ಗೆ. ಪೆಟ್ರೋಲ್ ಎಕ್ಸ್ಪೆನ್ಸ್ ಜೊತೆಗೆ ಬೇರೆ ಯಾವುದೇ ಎಕ್ಸ್ಪೆನ್ಸ್ ಅನ್ನ ನಾವಿಲ್ಲಿ ಆಡ್ ಮಾಡಬೇಕು ಅಂದಾಗ ಲೆಡ್ಜರ್ ಆಪ್ಷನ್ಗೆ ಎಸ್ ಕೊಡಬೇಕಾಗುತ್ತೆ. ಅಥವಾ ಪೆಟ್ರೋಲ್ ಎಕ್ಸ್ಪೆನ್ಸ್ಗೆ ಇಯರ್ಲಿ ನಾವು 50,000 ರೂಪೀಸ್ ಖರ್ಚು ಮಾಡ್ತಾ ಇದೀವಿ ಅಂದಾಗ ಬೇರೆ ಯಾವುದೇ ಎಕ್ಸ್ಪೆನ್ಸ್ ಇಲ್ಲಿ ಆಡ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಪೆಟ್ರೋಲ್ ಎಕ್ಸ್ಪೆನ್ಸ್ ಜೊತೆಗೆ ಬೇರೆ ಯಾವುದೇ ಎಕ್ಸ್ಪೆನ್ಸ್ ನೀವು ಆಡ್ ಮಾಡ್ಬೇಕಂದಾಗ ಈ ಆಪ್ಷನ್ಗೆ ನಾವು ಎಸ್ ಕೊಡಬೇಕಾಗುತ್ತೆ. ನಾನಿಲ್ಲಿ ಎಸ್ ಕೊಡ್ತಾ ಇದ್ದೀನಿ. ನಂತರ ಎಂಟರ್. ನಂತರ ಅಕೌಂಟ್ ನೇಮ್ ಅಂದ್ರೆ ನಾವಿಲ್ಲಿ ಯಾವ ಎಕ್ಸ್ಪೆನ್ಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸ್. ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸ್ ಸಹ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂಡರ್ ಅಲ್ಲಿ ಬರುತ್ತೆ. ನಂತರ ಎಂಟರ್. ಕಾಸ್ಟ್ ಸೆಂಟರ್ ಯಾವುದೇ ಕ್ರಿಯೇಷನ್ ನಾವಿಲ್ಲಿ ಮಾಡಿಲ್ಲ, ಅದಕ್ಕೋಸ್ಕರ ನಾಟ್ ಅಪ್ಲಿಕೇಬಲ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಟೈಪ್ ಆಫ್ ಬಜೆಟ್ ಆನ್ ನೆಟ್ ಟ್ರಾನ್ಸಾಕ್ಷನ್ಸ್. ಎಂಟರ್. 50,000 ಅಮೌಂಟ್ ನಾವಿಲ್ಲಿ ಖರ್ಚು ಮಾಡ್ತಾ ಇದೀವಿ ಪೆಟ್ರೋಲ್ ಎಕ್ಸ್ಪೆನ್ಸ್ಗೋಸ್ಕರ. ಅದರಲ್ಲಿ ನಾವು ಎಷ್ಟು ಅಮೌಂಟ್ ಅನ್ನ ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸ್ಗೆ ಖರ್ಚು ಮಾಡ್ತಾ ಇದೀವಿ ನಾವಿಲ್ಲಿ ಡಿವೈಡ್ ಮಾಡಿ ಎಂಟ್ರಿ ಮಾಡಬೇಕಾಗುತ್ತೆ. 15,000 ರೂಪೀಸ್ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. 50,000 ರೂಪೀಸ್ ಅಲ್ಲಿ ನಾವು 15,000 ಅನ್ನ ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸ್ಗೋಸ್ಕರ ಖರ್ಚು ಮಾಡ್ತಾ ಇದೀವಿ. ಉಳಿದ 35,000 ನಾವಿಲ್ಲಿ ಪೆಟ್ರೋಲ್ ಎಕ್ಸ್ಪೆನ್ಸ್ಗೋಸ್ಕರ ಖರ್ಚು ಮಾಡ್ತಾ ಇದೀವಿ. ನಂತರ ಎಂಟರ್. ನಂತರ ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಕಾಸ್ಟ್ ಸೆಂಟರ್ ಆಪ್ಷನ್. ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂಡರ್ ಅಲ್ಲಿ ಬರುವಂತಹ ಎಲ್ಲಾ ಖರ್ಚುಗಳನ್ನ ಮೇಂಟೈನ್ ಮಾಡೋದಕ್ಕೆ ಯಾವುದೇ ಒಂದು ಸಪರೇಟ್ ಆಫೀಸ್ ಅಥವಾ ಆಫೀಸ್ ಸ್ಟಾಫ್ ಇದ್ದಾಗ ಕಾಸ್ಟ್ ಸೆಂಟರ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಿದಾಗ ಈ ಆಪ್ಷನ್ಗೆ ನಾವು ಎಸ್ ಕೊಡಬೇಕಾಗುತ್ತೆ. ನಂತರ ನಾವಿಲ್ಲಿ ಕಾಸ್ಟ್ ಸೆಂಟರ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಯಾವುದೇ ಕಾಸ್ಟ್ ಸೆಂಟರ್ ಅನ್ನ ಕ್ರಿಯೇಟ್ ಮಾಡಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಎಸ್ಕೇಪ್ ಮಾಡ್ತಾ ಇದ್ದೀನಿ. ಈ ಆಪ್ಷನ್ಗೆ ನಾವಿಲ್ಲಿ ನೋ ಕೊಡಬೇಕಾಗುತ್ತೆ. ನಂತರ ಎಂಟರ್. ಎಂಟರ್. ನಂತರ ಎಕ್ಸೆಪ್ಟ್. ಇದೇ ರೀತಿಯಾಗಿ ನಾವು ಇನ್ನೊಂದು ಬಜೆಟ್ ಅನ್ನ ಕ್ರಿಯೇಟ್ ಮಾಡಿ ನೋಡೋಣ. ಪ್ರಿಂಟಿಂಗ್ ಎಕ್ಸ್ಪೆನ್ಸ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಪ್ರಿಂಟಿಂಗ್ ಎಕ್ಸ್ಪೆನ್ಸ್. ನಂತರ ಎಂಟರ್. ಪ್ರೈಮರಿ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಎಂಟರ್. ಪೀರಿಯಡ್ ಆಫ್ ಬಜೆಟ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ಪೀರಿಯಡ್ ಆಫ್ ಬಜೆಟ್ ನಾವಿಲ್ಲಿ 3 ಮಂತ್ಸ್ 6 ಮಂತ್ಸ್ ಅಥವಾ 1 ಇಯರ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಾನಿಲ್ಲಿ 1 ಇಯರ್ ಬಜೆಟ್ ಅನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. 1 ಇಯರ್ ಡೇಟ್ ಅನ್ನ ನಾನಿಲ್ಲಿ ಎಂಟ್ರಿ ಮಾಡಿದ್ದೀನಿ. ನಂತರ ಗ್ರೂಪ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಗ್ರೂಪ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಪ್ರಿಂಟಿಂಗ್ ಎಕ್ಸ್ಪೆನ್ಸ್ ಅಥವಾ ಯಾವುದೇ ಸ್ಟೇಷನರಿ ಎಕ್ಸ್ಪೆನ್ಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂಡರ್ ಅಲ್ಲಿ ಬರುತ್ತೆ, ಅದಕ್ಕೋಸ್ಕರ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕಾಸ್ಟ್ ಸೆಂಟರ್ ನೀವು ಇಲ್ಲಿ ಕ್ರಿಯೇಟ್ ಮಾಡಿದ್ರೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ನಾಟ್ ಅಪ್ಲಿಕೇಬಲ್ ಕೊಡ್ತಾ ಇದ್ದೀನಿ. ನಂತರ ಟೈಪ್ ಆಫ್ ಬಜೆಟ್ ಆನ್ ನೆಟ್ ಟ್ರಾನ್ಸಾಕ್ಷನ್ಸ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಅಮೌಂಟ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. 30,000 ರೂಪೀಸ್ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಎಂಟರ್. ಎಂಟರ್. ಬೇರೆ ಯಾವುದೇ ಲೆಡ್ಜರ್ ಅನ್ನ ನೀವಿಲ್ಲಿ ಎಂಟ್ರಿ ಮಾಡಬೇಕು ಅಂದಾಗ ಎಸ್ ಕೊಡಬೇಕಾಗುತ್ತೆ. ನಂತರ ನಾವು ಬೇರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅನ್ನ ಪ್ರಿಂಟಿಂಗ್ ಎಕ್ಸ್ಪೆನ್ಸ್ಗೆ ನಾವಿಲ್ಲಿ ಆಡ್ ಮಾಡಬಹುದು. ಬೇರೆ ಯಾವುದೇ ಲೆಡ್ಜರ್ ಅನ್ನ ನಾನಿಲ್ಲಿ ಆಡ್ ಮಾಡ್ತಾ ಇಲ್ಲ, ಪ್ರಿಂಟಿಂಗ್ ಎಕ್ಸ್ಪೆನ್ಸ್ಗೋಸ್ಕರ ಮಾತ್ರ ನಾನಿಲ್ಲಿ ಬಜೆಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನೋ. ನಂತರ ಕಾಸ್ಟ್ ಸೆಂಟರ್ ನೀವು ಇಲ್ಲಿ ಕ್ರಿಯೇಟ್ ಮಾಡಿದ್ರೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಯಾವುದೇ ಕಾಸ್ಟ್ ಸೆಂಟರ್ ಕ್ರಿಯೇಷನ್ ಮಾಡಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ನೋ ಕೊಡ್ತಾ ಇದ್ದೀನಿ. ನಂತರ ಎಂಟರ್. ಎಂಟರ್. ಎಕ್ಸೆಪ್ಟ್. ನಂತರ ಎಸ್ಕೇಪ್. ಈಗ ನಾವು ನೋಡಿದ್ವಿ ಬಜೆಟ್ ಅಂದ್ರೆ ಏನು ಮತ್ತು ಅದನ್ನ ಯಾವ ರೀತಿಯಾಗಿ ನಾವು ಕ್ರಿಯೇಟ್ ಮಾಡಬೇಕು ಅಂತ. ನಂತರ ಬಜೆಟ್ ಅನ್ನ ಕ್ರಿಯೇಟ್ ಮಾಡಿದ ನಂತರ ನಾವು ಯಾವುದೇ ಆಲ್ಟ್ರೇಷನ್ ಮಾಡಬೇಕು ಅಥವಾ ಯಾವುದೇ ಲೆಡ್ಜರ್ ಡಿಲೀಟ್ ಅನ್ನ ಮಾಡಬೇಕು ಅಂದಾಗ ಯಾವ ರೀತಿ ಮಾಡ್ಬೇಕಂತ ನೋಡೋಣ. ಎಸ್ಕೇಪ್ ಮಾಡ್ತಾ ಇದ್ದೀನಿ. ನಂತರ ಗೇಟ್ ವೇ ಆಫ್ ಟ್ಯಾಲಿಯಲ್ಲಿ ನಮಗೆ ಆಪ್ಷನ್ ಸಿಗುತ್ತೆ ಆಲ್ಟರ್ ಆಪ್ಷನ್. ಆಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಶೋ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಬಜೆಟ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ನಾವು ಕ್ರಿಯೇಟ್ ಮಾಡಿರುವಂತಹ ಬಜೆಟ್ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಪ್ರಿಂಟಿಂಗ್ ಎಕ್ಸ್ಪೆನ್ಸ್ ನಂತರ ಪೆಟ್ರೋಲ್ ಎಕ್ಸ್ಪೆನ್ಸ್.
ಯಾವ ಎಕ್ಸ್ಪೆನ್ಸ್ ನಾವಿಲ್ಲಿ ಆಲ್ಟರ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು ಸೆಲೆಕ್ಟ್ ಮಾಡಬೇಕು, ನಂತರ ಎಂಟರ್ ನೀವಿಲ್ಲಿ ನೋಡಬಹುದು. ಇಲ್ಲಿ ನಾವು ಆಲ್ಟರ್ ಮಾಡಬೇಕಂದಾಗ ಬೇರೆ ಯಾವುದೇ ನೇಮ್ ಅನ್ನ ನಾವಿಲ್ಲಿ ಚೇಂಜ್ ಮಾಡಬಹುದು, ಅಥವಾ ಡಿಲೀಟ್ ಮಾಡಬೇಕು ಅಂದಾಗ ಕೀಬೋರ್ಡ್ ಇಂದ ನಾವು ಆಲ್ಟ್ ಡಿ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಎಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಬಜೆಟ್ ಡಿಲೀಟ್ ಆಗುತ್ತೆ. ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಬಜೆಟ್ ಡಿಲೀಟ್ ಆಗೋದಿಲ್ಲ. ಈ ರೀತಿಯಾಗಿ ನಾವು ಟ್ಯಾಲಿಯಲ್ಲಿ ಯಾವುದೇ ಲೆಡ್ಜರ್ ಅನ್ನ ಡಿಲೀಟ್ ಮಾಡಬೇಕು ಅಂದಾಗ ಆಲ್ಟ್ ಡಿ ಶಾರ್ಟ್ ಕಟ್ ಅನ್ನ ಯೂಸ್ ಮಾಡಬಹುದು. ನಂತರ ಎಂಟರ್ ಎಂಟರ್ ಎಂಟರ್. ಡೇಟ್ ಅನ್ನ ನಾವಿಲ್ಲಿ ಚೇಂಜ್ ಮಾಡಬಹುದು, ಅಥವಾ ಗ್ರೂಪ್ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು. ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ನಾವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಾವು ಯಾವುದೇ ಚೇಂಜಸ್ ಅನ್ನ ಮಾಡಬಹುದು. ನಾನಿಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡ್ತಾ ಇಲ್ಲ, ಎಸ್ಕೇಪ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಕ್ರಿಯೇಟ್ ಮಾಡಿರುವಂತಹ ಬಜೆಟ್ ಅನ್ನ ಡಿಲೀಟ್ ಸಹ ಮಾಡಬಹುದು ಅಥವಾ ಆಲ್ಟರ್ ಸಹ ಮಾಡಬಹುದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಸಿನರಿಯೋಸ್ ಅಂದ್ರೆ ಏನು, ಅದನ್ನ ನಾವು ಟ್ಯಾಲಿಯಲ್ಲಿ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ.